ಆತ್ಮೀಯ ಸ್ನೇಹಿತರೆ, ಪ್ರತಿ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ದ್ವೇಷ ಬಿತ್ತುವ ಕಾರ್ಯಕ್ರಮವನ್ನು ಮಾಡ್ತಲೇ ಬರ್ತಾ ಇದೆ. ಉದಾಹರಣೆಯಾಗಿ ಈಗ ಅದರ ಭಾಗವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ವಿರೋಧಿಸಬೇಕಾಗಿದೆ. ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದೌರ್ಜನ್ಯ ಆಗಿದೆ ಅನ್ನೋದಕ್ಕೆ ನಾವು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಲ್ಲಿ ಪ್ರತಿಭಟನೆ ಮಾಡಬೇಕು. ಇದು ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವುದು, ಅದು ನಮ್ಮ ಮಂಗಳೂರಲ್ಲಿ ಮತೀಯ ಸೂಕ್ತ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋದು ಯಾವ ಅರ್ಥ ಇದೆ? ಒಂದು ದ್ವೇಷವನ್ನು ಬಿತ್ತುವಂಥ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಖಂಡಿತವಾಗಿ ಒಂದು ದೇಶದ ಅಲ್ಪಸಂಖ್ಯಾತರ ಹಿತರಕ್ಷಣೆ ಮಾಡತಕ್ಕಂಥದ್ದು ಬಹುಸಂಖ್ಯಾತ ಸರ್ಕಾರ ನಡೆಸ್ತಕ್ಕಂಥವರ ಜವಾಬ್ದಾರಿ ಹೌದು. ನಾವು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಂದ್ರೆ, ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಏನು ತಪ್ಪುಗಳು ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅದಕ್ಕೆ ನಾವು ಅದರ ಪ್ರತಿಭಟನೆ ಮಾಡಬೇಕಾದ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದು ಕೇಂದ್ರ ಸರ್ಕಾರ. ಅದಕ್ಕೆ ಒತ್ತಡ ತರುವ ರೀತಿಯಲ್ಲಿ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ರೀತಿಯಲ್ಲಿ ಬಿಜೆಪಿಗರು ಅದಕ್ಕೆ ಪ್ರಯತ್ನ ಮಾಡಬೇಕು. ನನ್ನ ಒಂದು ಅಭಿಪ್ರಾಯ, ನನ್ನ ಒಂದು ಸ್ವತಂತ್ರವಾದ ಅಭಿಪ್ರಾಯ. ಅಥವಾ ಬಾಂಗ್ಲಾದೇಶ ದೂತಾವಾಸದ ವಿರುದ್ಧ ಎದುರುಗಡೆ ಅವರಿಗೆ ಒಂದು ರೀತಿಯಲ್ಲಿ ಅದನ್ನು ಎಚ್ಚರಿಕೆ ಕೊಡುವಂತ ರೀತಿಯಲ್ಲಿ ನಾವು ಅದರಲ್ಲಿ ಪ್ರತಿಭಟನೆ ಮಾಡಬೇಕು. ಆದರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಒಂದು ರಾಜಕೀಯ ಲಾಭವನ್ನು ಪಡಿತಕ್ಕಂಥದಕ್ಕೆ ಅವರು ಪ್ರಯತ್ನ ಮಾಡ್ತಕ್ಕಂಥ, ರಾಜರ ಪಾಲನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಒಂದು ದೇಶದ ಆಡಳಿತ ಮಾಡ್ತಕ್ಕಂಥವರ ಜವಾಬ್ದಾರಿ. ಖಂಡಿತವಾಗಿ ಯಾರು ಸರ್ಕಾರ ನಡೆಸ್ತಾರೆ ಅವರು ರಾಜಧರ್ಮವನ್ನು ಪಾಲನೆ ಮಾಡಬೇಕು. ಅದು ಬಾಂಗ್ಲಾದೇಶ ಇರ್ಬೋದು, ಅಥವಾ ನೆರೆಕರೆಯ ಪಾಕಿಸ್ತಾನ ಇರ್ಬೋದು, ಅಥವಾ ಶ್ರೀಲಂಕಾ ಇರ್ಬೋದು. ನಾನು ಜಗತ್ತಿನ ವಿಷಯ, ನಮ್ಮ ಸುತ್ತಮುತ್ತಲ ದೇಶಗಳು ಯಾವುದಿದೆ ಅಲ್ಲಿಯ ಸಮಸ್ಯೆಗಳಿಗೆ ಇವತ್ತು ರಾಜಧರ್ಮ ಪಾಲನೆ ಮಾಡತಕ್ಕಂಥ ಹೊಣೆಗಾರಿಕೆ ಎಲ್ಲಿ ಅವರು ತಪ್ಪು ಮಾಡಿದ್ರೆ ಅದ್ರ ಮೇಲೆ ನಾವು ಅಂತಾರಾಷ್ಟ್ರೀಯ ಫೋರಂನಲ್ಲಿ ನಾವು ಮಾತಾಡಬೇಕಾದ ಜವಾಬ್ದಾರಿ ಇದೆ. ಅದರಿಂದಾಗಿ ಬಹುಶಃ ಈ ಒಂದು ಮಂಗಳೂರಿನಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇವತ್ತು ರಸ್ತೆ ಮದ್ದು ಮಾಡಿ ಅದಕ್ಕೊಂದು ಬೇರೆ ಬೇರೆ ಅರ್ಥ ಕಲ್ಪಿಸಿದ ರೀತಿಯಲ್ಲಿ ಮಾಡತಕ್ಕಂಥದ್ದು ಏನು ಸಾಧನೆ ಮಾಡಿದಂತೆ ಆಗಿತ್ತೆ ಅನ್ನುವಂಥದ್ದು. ಸಾಧನೆ ಮಾಡಬೇಕಾದ್ರೆ ಮಂಗಳೂರಲ್ಲಿ ಕೇಂದ್ರ ಸರ್ಕಾರ ಒತ್ತಡ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಪ್ರತಿಭಟನೆ ಮಾಡಬೇಕು. ಅದಕ್ಕೊಂದು ಅರ್ಥ ಇದೆ. ಇದು ಯಾವ ಸಿದ್ದರಾಮಯ್ಯನ ಮಾಡಬೇಕಾದ್ದು ಅಥವಾ ಕರ್ನಾಟಕ ಸರ್ಕಾರ ಮಾಡಬೇಕು ಅಥವಾ ಮಂಗಳೂರಲ್ಲಿ ಯಾರು ಜಿಲ್ಲಾಧಿಕಾರಿ ಮಾಡಬೇಕಾದ ಕೆಲಸನ? ಅಂದ್ರೆ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಏನಾದ್ರೂ ಏನ್ ಹೇಳ್ತಾರೆ, ಇದು ಕೆಸರು ನೀರಿನಲ್ಲಿ ಮೀನು ಹಿಡಿಯುವ ಪ್ರಯತ್ನ ಮಾಡುವಂತ ರೀತಿಯಲ್ಲಿ ಇವರ ಒಂದು ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಕೂಡ ಅದು ಭಾರತ ಸಹಿತವಾಗಿ, ಪಾಕಿಸ್ತಾನ ಸಹಿತವಾಗಿ, ಬಾಂಗ್ಲಾದೇಶ ಸಹಿತವಾಗಿ, ಶ್ರೀಲಂಕಾ ಅಥವಾ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಏನು ದೌರ್ಜನ್ಯ ನಡೆಯುತ್ತದೆ ಅದನ್ನ ಖಂಡಾಖಂಡವಾಗಿ ನಾವೆಲ್ಲರೂ ಕೂಡ ವಿರೋಧಿಸಬೇಕಾದ ಅಗತ್ಯ ಇದೆ. ಯಾಕಂದ್ರೆ ಬಹುಸಂಖ್ಯಾತರು ಅವರು ಒಂದು ಅಲ್ಪಸಂಖ್ಯಾತ ಹಿತವನ್ನು ಕಾಪಾಡುವಂತ ಅವ್ರ ಕರ್ತವ್ಯ ಕೂಡ, ಮತ್ತು ಸರ್ಕಾರ ಅಧಿಕಾರ ಮಾಡತಕ್ಕಂಥ ಸರ್ಕಾರ ಕೂಡ ಹೌದು ಅಂತ ಹೇಳ್ತಕ್ಕಂಥ ಮಾತ್ರ. ಅದರ ಬದಲಾಗಿ ಇವತ್ತು ನಾನು ಬಹುಶಃ ಬಾಂಗ್ಲಾದೇಶ ನಡೀತಕ್ಕಂಥ ದೌರ್ಜನ್ಯವನ್ನು ನಾವು ಖಂಡಿಸ್ತೇವೆ. ಆದ್ರೆ ಅದಕ್ಕೆ ಜನರಿಗೆ ಸಮಸ್ಯೆ ಕೊಡ್ತಕ್ಕಂಥ ರೀತಿಯಲ್ಲಿ ಮಂಗಳೂರಲ್ಲಿ ಪ್ರತಿಭಟನೆ ಮಾಡತಕ್ಕಂಥದ್ದು ಸಮಂಜಸ ಅಲ್ಲ. ಇದು ಒಂದು ರಾಜಕೀಯ ಪ್ರೇರಿತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ವಿರೋಧಿಸಬೇಕಾದ ಅಗತ್ಯ ಇದೆ ಅಂತಕ್ಕಂಥದ್ದು ನಾನು ಕೆಲವು ಯೋಚನೆ ಮಾಡ್ತಾ ಇದ್ದೇನೆ, ಮಾತಾಡಬೇಕು ಅಂತೇಳಿ. ಬಹುಶಃ ಅದನ್ನ ನಾವು ಬುದ್ಧಿಜೀವಿ ವರ್ಗ ಏನಿದೆ, ಅದು ಪತ್ರಿಕೆ ಬುದ್ಧಿಜೀವಿ ವರ್ಗ ಏನಿದ್ದಾರೆ ಅದನ್ನ
ವಿರೋಧಿಸಬೇಕಾದ ಅಗತ್ಯ ಇದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸರ್ವಧರ್ಮದ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಾಪಾಡ್ತಕ್ಕಂಥದ್ದು ಆ ದೇಶದ ಒಂದು ಆಡಳಿತ ಮಾಡತಕ್ಕಂಥ ಸರ್ಕಾರದ ಮುಖ್ಯ ಜವಾಬ್ದಾರಿ, ಕರ್ತವ್ಯ. ಆ ಕರ್ತವ್ಯದಲ್ಲಿ ವಿಫಲ ಆದಾಗ ನಾವು ಅದನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅದಕ್ಕೆ ಪ್ರಸ್ತಾವ ಮಾಡತಕ್ಕಂಥ ಅಗತ್ಯ ಇದೆ. ಅದಕ್ಕೆ ಆ ಕೆಲಸವನ್ನ ಈ ದೇಶದಲ್ಲಿ ಅಧಿಕಾರ ಮಾಡತಕ್ಕಂಥ ಸರ್ಕಾರ ಏನಿದೆ, ಮೋದಿ ಸರ್ಕಾರ, ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಹೊರತು ಇದು ಯಾರಿಗೂ ರಾಜಕೀಯ ಪ್ರೇರಿತವಾಗಿ ಒಂದು ಕೋಮು ಸಾಮರಸ್ಯವನ್ನು ಕೆತ್ತತಕ್ಕಂಥ ಮತ್ತು ಒಂದು ದ್ವೇಷದ ರಾಜಕೀಯ ಬಿತ್ತಕ್ಕಂಥ ದ್ವೇಷ ರಾಜಕೀಯ ಬಿತ್ತತಕ್ಕಂಥ ಕೆಲಸ ಕೈ ಹಾಕಿರ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.